ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ಎಲ್ಲರೂ ಕಾಯುತ್ತಿರುವ ಬಹುನಿರೀಕ್ಷಿತವಾದ ತಿರುಮಲದ 300 ರೂಪಾಯಿ ದರ್ಶನದ ಟಿಕೆಟ್ಸ್ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀವಿ. ಅದ್ರ ಜೊತೆ ನಮಗೆ ಈಗಾಗಲೇ ಸಾಕಷ್ಟು ಜನ ಆರ್ಜಿತ ಸೇವೆಗಳನ್ನ ಬುಕ್ ಮಾಡ್ಕೊಂಡಿರ್ತೀರಾ, ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿರ್ತೀರಾ. ನಿಮಗೆಲ್ಲ ಈಗ ಅಕೊಮಡೇಷನ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಕೂಡ ನಮಗೆ ಅಕೊಮಡೇಷನ್ನು ಮತ್ತು 300 ರೂಪೀಸ್ ಟಿಕೆಟ್ಸ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನುವ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ನಮಗೆ ತಿರುಮಲದ ಬಹುನಿರೀಕ್ಷಿತವಾದ 300 ರೂಪಾಯಿ ಅಂದರೆ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಸ್ನ ನಮಗೆ ರಿಲೀಸ್ ಮಾಡ್ತಿದ್ದಾರೆ. ಈಗ ನಿಮ್ಗಾಗಲೇ ತಿಳಿದಿರುವ ಹಾಗೆ ನಮಗೆ TTD ಅವರು ಒಂದೊಂದಾಗಿ ಎಲ್ಲ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ಲಕ್ಕಿ ಡಿಪ್ ರಿಸಲ್ಟ್ಸ್ ಆಗಿರ್ಬೋದು, ಅದಾದ ನಂತರ ಅರ್ಜಿತ ಸೇವಾ ಟಿಕೆಟ್ಸು, ಅದಾದಮೇಲೆ ಅಂಗಪ್ರದಕ್ಷಿಣಾ, ಸೀನಿಯರ್ ಸಿಟಿಸನ್ ಟಿಕೆಟ್ಸು, ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸು, ಇದನ್ನೆಲ್ಲ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಇನ್ನು ಈಗ ಮಾರ್ಚ್ ತಿಂಗಳಲ್ಲಿ ಯಾರೆಲ್ಲ ದರ್ಶನ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ, ನಿಮ್ಗಿರುವ ಕೊನೆಯ ಆಪ್ಷನ್ ಏನಂದ್ರೆ ಈ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಸು. ಈ ಟಿಕೆಟ್ಸ್ನ ನೀವು ಒಂದು ಮೊಬೈಲಿಂದ ಲಾಗಿನ್ ಆದ್ರೆ ನೀವು 6 ಜನಕ್ಕೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇದರಲ್ಲಿ ನಿಮಗೆ ಒಂದು ದರ್ಶನದ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 300 ರೂಪಾಯಿ ಆಗಿರುತ್ತೆ. ಯಾರೆಲ್ಲ ಫ್ಯಾಮಿಲಿ ಜೊತೆ ಹೋಗ್ಬೇಕು ಅನ್ಕೊಂಡಿರ್ತೀರಾ, ನೀವು ಆರಾಮಾಗಿ ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆಗಿ ಇದರಲ್ಲಿ 6 ಜನಕ್ಕೆ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈ ಬಾರಿ ನಮಗೆ ಮಾರ್ಚ್ ತಿಂಗಳ ಕಂಪ್ಲೀಟ್ ಕೋಟಾನ ನಮಗೆ ಡಿಸೆಂಬರ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಸ್ ಬೇಡ, ನೀವು ಅವ್ರನ್ನ ಫ್ರೀಯಾಗಿ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದು. ಕೇವಲ ಅವರ ಒಂದು ಆಧಾರ್ ಕಾರ್ಡ್ನ ಮಾತ್ರ ಕ್ಯಾರಿ ಮಾಡಿ. ಇನ್ನು ಯಾರೆಲ್ಲ 300 ರೂಪಾಯಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಂತೀರಾ, ನಿಮ್ಮ ಒಂದು ಎಂಟ್ರಿ ಪಾಯಿಂಟು ATC ಸರ್ಕಲ್ ಇಂದ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಅದೇ ರೀತಿ ಈ 300 ರೂಪೀಸ್ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋವಾಗ ಸಾಕಷ್ಟು ಜನ ಏನು ಹೇಳ್ತಾರೆ ಅಂದರೆ, ನಾವು ತುಂಬ ಸರಿ ಬುಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ, ಆದರೆ ಸ್ಲಾಟ್ ಆಲ್ರೆಡಿ ಬುಕ್ಡ್ ಬೈ ಅನದರ್ ಪಿಲಿಗ್ರಿಮ್ ಅಂತ ಈ ಥರ ಎರರ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಆದಷ್ಟು ವೀಕ್ ಡೇಸ್ ಅಥವಾ ವೀಕೆಂಡ್ಸ್ನ ಬುಕ್ ಮಾಡ್ಕೊತಿದ್ರೆ ನಮಗೆ ಹಲವಾರು ಸ್ಲಾಟ್ಸಲ್ಲಿ 300 ರೂಪೀಸ್ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆ, 2 ಗಂಟೆ, ರಾತ್ರಿ 10 ಗಂಟೆ, 11 ಗಂಟೆವರೆಗೂ ಕೂಡ 300 ರೂಪಾಯಿ ಟಿಕೆಟ್ಸ್ನ ಹಲವಾರು ಸ್ಲಾಟ್ಸಲ್ಲಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ನಿಮಗೆ ಯಾವ ಸ್ಲಾಟಲ್ಲಿ ನಂಬರ್ ಆಫ್ ಟಿಕೆಟ್ ಅವೈಲೇಬಿಲಿಟಿ ಜಾಸ್ತಿ ಇರುತ್ತಲ್ಲ ಆ ಒಂದು ಸ್ಲಾಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಆಗ ಸ್ವಲ್ಪ ಈಸಿಯಾಗೇ ಬುಕ್ ಆಗುತ್ತೆ, ನಿಮಗೆ ಎರರ್ಸ್ ಬರೋದು ಕಮ್ಮಿ ಆಗುತ್ತೆ. ಯಾಕೆಂದರೆ ತುಂಬ ಜನ ನೀವೇನು ಅನ್ಕೋತೀರಾ, 300 ರೂಪೀಸ್ ಟಿಕೆಟ್ ಈಗ ನಾನು 4 ಗಂಟೆಗೆ ಬುಕ್ ಮಾಡ್ಕೊಂಡ್ರೆ 4 ಗಂಟೆಗೆ ದರ್ಶನಕ್ಕೆ ಹೋಗಬೇಕಾಗಿರುತ್ತೆ ಅಂತ. ಈ ಸ್ಲಾಟ್ ಟೈಮಲ್ಲಿ ನೀವು 1 ಅವರ್ ಅಥವಾ 2 ಅವರ್ಸ್ ಮುಂಚೆ ಅಥವಾ ಲೇಟಾಗಿ ಬುಕ್ ಮಾಡಿಕೊಂಡ್ರು ಕೂಡ ಪರವಾಗಿಲ್ಲ, ನಿಮ್ಮನ್ನ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇನ್ನು ತುಂಬ ಜನ ಏನು ಕೇಳ್ತಾರೆ ಅಂದರೆ, 300 ರೂಪೀಸ್ ದರ್ಶನದ ಟಿಕೆಟ್ಸ್ನ ನಮಗೆ ಆಫ್ಲೈನಲ್ಲಿ ಕೊಡ್ತಾರಾ ಅಂತ. ನಮಗೆ ಆಫ್ಲೈನಲ್ಲಿ ಯಾವುದೇ ರೀತಿಯ ದರ್ಶನದ ಟಿಕೆಟ್ಸ್ ಕೊಡೋದಿಲ್ಲ, ಕೇವಲ ನಮಗೆ SSD ಟೋಕನ್ಸ್ ಮಾತ್ರ ಕೊಡ್ತಾರೆ. ಯಾರಿಗೆಲ್ಲ 300 ರೂಪೀಸ್ ದರ್ಶನದ ಟಿಕೆಟ್ಸ್ ಬೇಕು, ನೀವು ಆನ್ಲೈನಲ್ಲೇ ಡಿಸೆಂಬರ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಮಾರ್ಚ್ ತಿಂಗಳ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರತ್ತೆ. ಇನ್ನು ಯಾರೆಲ್ಲ ಈ ಬಾರಿ ಮಾರ್ಚ್ ತಿಂಗಳಲ್ಲಿ ದರ್ಶನಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತೀರಾ, ನೀವೇನಾದರೂ ಮಾರ್ಚ್ 1 ಮತ್ತು 2ನೇ ತಾರೀಕು ಏನಾದರೂ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊತಿದ್ರೆ, ನಮಗೆ ಮಾರ್ಚ್ 1 ಮತ್ತು 2ನೇ ತಾರೀಕು ತಿರುಮಲದಲ್ಲಿ ವಾರ್ಷಿಕ ತೆಪ್ಪೋತ್ಸವಗಳು ನಡೀತಾ ಇದೆ. ನಮಗೆ ದೇವಸ್ಥಾನದ ಪಕ್ಕದಲ್ಲೇ ಇರುವ ಪುಷ್ಕರಣಿಯಲ್ಲಿ ಈ ಒಂದು ತೆಪ್ಪೋತ್ಸವ ಸೇವೆ ಇರುತ್ತೆ. ನೀವೇನಾದರೂ 300 ರೂಪೀಸ್ ಟಿಕೆಟ್ಸ್ ಬುಕ್ ಮಾಡ್ಕೊಂಡ್ರೂ ಪರವಾಗಿಲ್ಲ, ನೀವು ಪುಷ್ಕರಣಿ ಹತ್ರ ಹೋದರೆ ನೀವು ಹೊರಗಡೆಯಿಂದ ಈ ಒಂದು ತೆಪ್ಪೋತ್ಸವನ ವೀಕ್ಷಣೆ ಮಾಡ್ಬೋದಾಗಿರುತ್ತೆ. ಈ ತೆಪ್ಪೋತ್ಸವ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, 2 ಕಣ್ಣು ಸಾಲದು ಅಂತ ಹೇಳ್ಬೋದು. ನೀವೇನಾದರೂ ಈ ಡೇಟ್ಸಲ್ಲಿ ಮಾರ್ಚ್ 1 ಅಥವಾ 2ನೇ ತಾರೀಕಿಗೆ ಹೋಗ್ತಾ ಇದ್ರೆ ನೀವು ಹೊರಗಡೆಯಿಂದ ಸೇವೆನ ವೀಕ್ಷಣೆ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನಮಗೆ ಅಕೊಮಡೇಷನ್ನ ರಿಲೀಸ್ ಮಾಡ್ತಿದ್ದಾರೆ. ಇದು ನಮಗೆ ಮಾರ್ಚ್ ತಿಂಗಳ ಒಂದು ಅಕೊಮಡೇಷನ್. ತಿರುಮಲ ಮತ್ತು ತಿರುಪತಿ ಎರಡರದ್ದು ಕೂಡ ನಮಗೆ ಅಕೊಮಡೇಷನ್ ಈಗ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಡಿಸೆಂಬರ್ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ತಿರುಮಲದಲ್ಲಿ ಯಾರಿಗೆಲ್ಲ ರೂಮ್ಸ್ ಬೇಕು, ನೀವು ಆನ್ಲೈನಲ್ಲಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ನೀವು ತಿರುಮಲದಲ್ಲಿ ರೂಮ್ಸ್ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲ ಅಂದರೆ ನಿಮಗೆ ತಿರುಮಲದಲ್ಲಿ ಅಂದರೆ ಬೆಟ್ಟದ ಮೇಲೆ ನಿಮಗೆ ರೂಮ್ಸ್ ಬುಕ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇರೋದಿಲ್ಲ. ಈಗ ನೀವು ಯಾವುದಾದ್ರೂ ಈಗ ಅರ್ಜಿತ ಸೇವಾ ಅಥವಾ ಅಂಗಪ್ರದಕ್ಷಿಣಾ ಈ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ರೆ ಅಥವಾ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ರೆ, ನೀವು ನಿಮ್ಮ ಬುಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಸ್ಪೆಷಲ್ ಎಂಟ್ರಿ ದರ್ಶನ್ ಸೆಲೆಕ್ಟ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಸ್ಪೆಷಲ್ ಎಂಟ್ರಿ ದರ್ಶನ್ ಅಥವಾ ಅರ್ಜಿತ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದ್ರ ಮೇಲೆ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಬುಕ್ ಅಕೊಮಡೇಷನ್ ಅಂತ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ತಿರುಮಲದಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಆನ್ಲೈನಲ್ಲಿ ನಮಗೆ 3 ಕ್ಯಾಟಗರಿಯ ರೂಮ್ಸ್ನ ರಿಲೀಸ್ ಮಾಡ್ತಾರೆ. ಒಂದು 100 ರೂಪಾಯಿ ರೂಮ್, ಇನ್ನೊಂದು 1000 ರೂಪಾಯಿ ರೂಮ್, ಇನ್ನೊಂದು 1500 ರೂಪಾಯಿ ರೂಮ್ ಆಗಿರುತ್ತೆ. ಇದರಲ್ಲಿ ನೀವೇನಾದರೂ 100 ರೂಪಾಯಿ ರೂಮ್ನ ಬುಕ್ ಮಾಡ್ಕೊತಿದ್ರೆ ನೀವು 500 ರೂಪಾಯಿ ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕಾಗಿರುತ್ತೆ. ಈ ಒಂದು ಕಾಷನ್ ಡೆಪಾಸಿಟ್ ನೀವು ರೂಮ್ ವೆಕೇಟ್ ಮಾಡ್ತಿರಲ್ಲ ಆಗ ನಿಮ್ಮ ಅಕೌಂಟಿಗೆ ರೀಫಂಡ್
ರೀಫಂಡ್ ಆಗುತ್ತೆ. ಅದೇ ರೀತಿ ನಮಗೆ 1000 ಮತ್ತು 1500 ರೂಪೀಸ್ ರೂಮ್ನ ಕೂಡ ರಿಲೀಸ್ ಮಾಡ್ತಾರೆ. ಇದಕ್ಕೆ ನೀವು ಅಷ್ಟೇ ಅಮೌಂಟು ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕಾಗಿರುತ್ತೆ. ಇನ್ನು ಆನ್ಲೈನಲ್ಲಿ ನೀವು ರೂಮ್ಸ್ನ ಬುಕ್ ಮಾಡ್ಕೊತಿದ್ರೆ ನೀವು ಕೇವಲ ಒಂದು ದಿನಕ್ಕೆ ಅಂದರೆ 24 ಅವರ್ಸ್ಗೆ ಮಾತ್ರ ನೀವು ರೂಮ್ನ ಬುಕ್ ಮಾಡ್ಕೊಳ್ಳುವ ಅವಕಾಶ ಇರುತ್ತೆ. ನೀವು 2 ಡೇಸ್ಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳುವ ಅವಕಾಶ ಇರೋದಿಲ್ಲ. ಆದರೆ ನೀವು ಆಫ್ಲೈನಲ್ಲೇ ನಿಮಗೆ ಒಂದು ಸರಿ ರೂಮ್ ಅಲೋಕೇಟ್ ಆಗಿರುತ್ತಲ್ಲ, ಅದೇ ರೂಮ್ನ ನೀವು ಆಫ್ಲೈನಲ್ಲಿ ಎಕ್ಸ್ಟೆಂಡ್ ಮಾಡಿಸ್ಕೋಬೋದಾಗಿರುತ್ತೆ. ಇನ್ನು ತಿರುಮಲದಲ್ಲಿ ಯಾರೆಲ್ಲ ರೂಮ್ಸ್ ಬುಕ್ ಮಾಡ್ಕೊತಿರ್ತಾರಲ್ಲ, ನಿಮಗೆ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡೋದಿಲ್ಲ. ಈಗ ನೀವು ದರ್ಶನ ಏನಾದರೂ ಮಾರ್ಚ್ 5ನೇ ತಾರೀಕಿಗೆ ಬುಕ್ ಮಾಡ್ಕೊಂಡಿದ್ರೆ ನಿಮಗೆ ರೂಮ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಮಾರ್ಚ್ 4 ಮತ್ತು 5ನೇ ತಾರೀಕನ್ನ ಮಾತ್ರ ಎನೇಬಲ್ ಮಾಡ್ತಾರೆ. ಆ 2 ಡೇಟಲ್ಲಿ ನೀವು ಯಾವಾಗ ಬೇಕಿದ್ರೂ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ತಿರುಪತಿಗೆ ಬಂದರೆ, ತಿರುಪತಿಯಲ್ಲಿ ನಮ್ಗೆ 2 ಕ್ಯಾಟಗರಿಯಲ್ಲಿ ರಿಲೀಸ್ ಮಾಡ್ತಾರೆ. ಒಂದು ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್, ಇನ್ನೊಂದು ಜಸ್ಟ್ ತಿರುಪತಿ ಅಂತ. ನೀವು ಆನ್ಲೈನಲ್ಲಿ ದರ್ಶನದ ಟಿಕೆಟ್ ಬುಕ್ ಮಾಡಿಕೊಂಡು ತಿರುಪತಿಯಲ್ಲಿ ರೂಮ್ಸ್ ಬುಕ್ ಮಾಡ್ಕೋಬೇಕು ಅಂದರೆ ನೀವು ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ತಿರುಪತಿಯಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದು. ಯಾರೆಲ್ಲ ದರ್ಶನದ ಟಿಕೆಟ್ ಇದೆ ನಿಮಗೆ ಶ್ರೀನಿವಾಸಂ ಅಂದರೆ ಮಾಧವ ನಿಲಯಂ ಅಲ್ಲಾಗಿರ್ಬೋದು, ಶ್ರೀನಿವಾಸಂ ಅಲ್ಲಾಗಿರ್ಬೋದು, ನಿಮಗೆ ರೂಮ್ಸ್ನ ಅಲೋಕೇಟ್ ಮಾಡ್ತಾರೆ. ಇದರಲ್ಲಿ ನಮಗೆ 1000 ರೂಪೀಸ್ ರೂಮ್ ಇರುತ್ತೆ, 700 ರೂಪೀಸ್ ರೂಮ್ ಇರುತ್ತೆ. ಸೊ ನಿಮಗೆ ಯಾವ್ದು ಕನ್ವೀನಿಯೆಂಟು ನೀವು ಆ ರೂಮ್ನ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ನೀವು ಯಾವುದೇ ರೀತಿಯ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ಮಾರ್ಚ್ ತಿಂಗಳಿಗೆ, ಇನ್ನೂ ಕೂಡ ನೀವು ಆನ್ಲೈನಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೇಕು ಅಂದರೆ ನೀವು ಜಸ್ಟ್ ತಿರುಪತಿ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ನೀವು ಈ ರೂಮ್ಸ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋವಾಗ ಇನ್ನೊಂದು ವಿಷಯ ನೀವು ಗಮನದಲ್ಲಿ ಇಟ್ಕೋಬೇಕು. ಅದೇನೆಂದರೆ ಚೆಕ್ ಇನ್ ಟೈಮ್ ಸ್ಲಾಟ್ ಅಂತ. ಇದರಲ್ಲಿ ನಮಗೆ 4 ಥರದ ಟೈಮ್ ಸ್ಲಾಟ್ ಇರುತ್ತೆ. ಒಂದು ಮಧ್ಯರಾತ್ರಿಯಿಂದ ಬೆಳಗ್ಗೆ 6 ಗಂಟೆವರೆಗೂ, ಮತ್ತು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ, ಈ ರೀತಿ ನಮಗೆ 4 ಟೈಮ್ ಸ್ಲಾಟ್ ಇರುತ್ತೆ. ನೀವು ಯಾವ ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊತೀರಲ್ಲ ಆ ಟೈಮ್ ಸ್ಲಾಟ್ ಒಳಗೆ ನೀವು ತಿರುಮಲ ಅಥವಾ ತಿರುಪತಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಅಕೊಮಡೇಷನ್ ರೆಸಿಪ್ಟ್ನ ಅಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕು. ನೀವು 1 ನಿಮಿಷ ಲೇಟ್ ಆದರೂ ಕೂಡ ನಿಮ್ಮ ರೂಮ್ಸ್ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ನೀವು ತಿರುಮಲ ಅಥವಾ ತಿರುಪತಿ ಯಾವ ಟೈಮ್ಗೆ ರೀಚ್ ಆಗ್ತೀರಾ ನೋಡಿಕೊಂಡು ಈ ಒಂದು ಚೆಕ್ ಇನ್ ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ತಿರುಮಲದಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋತೀರಾ, ನೀವು CRO ಆಫೀಸ್ ಹತ್ರ ಹೋಗ್ಬಿಟ್ಟು ನಿಮ್ಮ ರೂಮ್ ರೆಸಿಪ್ಟ್ನ ಸ್ಕ್ಯಾನ್ ಮಾಡಬೇಕು. ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ಗೆ ನಿಮಗೆ ಮೆಸೇಜ್ ಬರುತ್ತೆ ನಿಮಗೆ ಯಾವ ಕಾಟೇಜಲ್ಲಿ ರೂಮ್ ಅಲೋಕೇಟ್ ಆಗಿದೆ ಅಂತ. ಇನ್ನು ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣ ಅಂತ ಯಾವ ರೀತಿಯಾಗಿ ನೀವು ಈ 300 ರೂಪೀಸ್ ದರ್ಶನದ ಟಿಕೆಟು ಮತ್ತು ತಿರುಮಲ ಅಥವಾ ತಿರುಪತಿಯಲ್ಲಿ ರೂಮ್ಸ್ನ ಹೇಗೆ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanam.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನಿಗೆ OTP ಬಂದಿರುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್. ಈಗ ಮೊದಲಿಗೆ ನಾವು 300 ರೂಪಾಯಿ ಅಂದರೆ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸ್ಸಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಈ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಇದು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅವೈಲಬಿಲಿಟಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಮಾರ್ಚ್ ತಿಂಗಳ ಕಂಪ್ಲೀಟ್ ಕೋಟಾನ ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಸೊ ನೀವು 9:50 ಲಾಗಿನ್ ಆಗಿದ್ರೆ ಕರೆಕ್ಟ್ 10 ಗಂಟೆಗೆ ನೀವು ರಿಫ್ರೆಶ್ ಮಾಡಿದ ತಕ್ಷಣ ನಿಮ್ಗೊಂದು ಕ್ಯೂ ಟೈಮ್ ಬರುತ್ತೆ. ಆ ಕ್ಯೂ ಟೈಮ್ ಆದ ನಂತರ ನೀವು ಈ ಪೇಜ್ಗೆ ಬರ್ತೀರಾ. ಇಲ್ಲಿ ನಿಮಗೆ ಯಾವ ಡೇಟ್ ಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ನಿಮಗೆ ನಂಬರ್ ಆಫ್ ಟಿಕೆಟ್ಸ್ ಅಂತ ಇರುತ್ತೆ. 1, 2, 3 ಮ್ಯಾಕ್ಸಿಮಮ್ 6 ಜನಕ್ಕೆ ಬುಕ್ ಮಾಡ್ಕೋಬಹುದು, ಮಿನಿಮಮ್ ಒಬ್ಬರಿಗೆ ಬುಕ್ ಮಾಡ್ಕೋಬಹುದು. ನೀವು ಎಷ್ಟು ಜನಕ್ಕೆ ಟಿಕೆಟ್ಸ್ನ ಬುಕ್ ಮಾಡ್ಕೊತಿದ್ದೀರಾ ಆ ಒಂದು ನಂಬರ್ನ ಸೆಲೆಕ್ಟ್ ಮಾಡಿಬಿಟ್ಟು ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನಮಗೆ ಮಧ್ಯಾಹ್ನದಿಂದ ರಾತ್ರಿವರೆಗೂ ಸ್ಲಾಟ್ನ ಬಿಡ್ತಾರೆ, 1 ಗಂಟೆ 2 ಗಂಟೆ 3 ಗಂಟೆ ಹತ್ರ. ಸೊ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಟ್ಟರೆ ನಿಮಗೆ ಪಿಲಿಗ್ರಿಮ್ ಡೀಟೇಲ್ಸ್ ಮತ್ತು ಜನರಲ್ ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಜನರಲ್ ಡೀಟೇಲ್ಸಲ್ಲಿ ನಾವು ಇಮೇಲ್ ಅಡ್ರೆಸ್ಸು, ಸಿಟಿ, ಸ್ಟೇಟು, ಕಂಟ್ರಿ ಮತ್ತು ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಮತ್ತು ಪಿಲಿಗ್ರಿಮ್ ಡೀಟೇಲ್ಸಲ್ಲಿ ನಾವು ಹೆಸರು, ಏಜು, ಆಧಾರ್ ಕಾರ್ಡ್ ನಂಬರು ಮತ್ತು ಜೆಂಡರು ಇಷ್ಟು ಡೀಟೇಲ್ಸ್ನ ಪ್ರಾಪರಾಗಿ ಎಂಟರ್ ಮಾಡಿ ನೀವು ಎಷ್ಟು ಜನಕ್ಕೆ ಟಿಕೆಟ್ಸ್ ಬುಕ್ ಮಾಡ್ಕೊತೀರಾ ಅಷ್ಟು ಜನದ್ದು ಕೂಡ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ. ಅವರ ಡೀಟೇಲ್ಸ್ನ ನೀವು ಒಂದು ನೋಟ್ಪ್ಯಾಡಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ರೆ ಈಸಿಯಾಗಿ ನೀವು ಕಾಪಿ ಪೇಸ್ಟ್ ಮಾಡುವ ಮುಖಾಂತರ ನೀವು ಅವ್ರ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟು ಕಂಟಿನ್ಯೂ ಟು ಪೇ ಅಂತ ಕೊಟ್ಟರೆ ನಿಮಗೆ 3 ಮೆಥಡ್ ಇರುತ್ತೆ ಪೇಮೆಂಟ್ಗೆ. ಒಂದು ನೆಟ್ ಬ್ಯಾಂಕಿಂಗ್ ಇರುತ್ತೆ, ಇನ್ನೊಂದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮತ್ತು UPI ID ಇರುತ್ತೆ. ನಿಮಗೆ ಯಾವುದು ಕನ್ವೀನಿಯೆಂಟೋ ಆ ಒಂದು ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟ್ ಕನ್ಫರ್ಮ್ ಮಾಡಿದ್ರೆ ನಿಮ್ಮ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಸ್ ಬುಕ್ ಆಗುತ್ತೆ. ಅದಾದ ನಂತರ ಈಗ ಅಕೊಮಡೇಷನ್ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸ್ ಅಲ್ಲಿ ಅಕೊಮಡೇಷನ್ ಅಂತ ಇದೆ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ, ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ಈಗ ನಮಗೆ ಅಕೊಮಡೇಷನ್ ಡೀಟೇಲ್ಸ್ ಪೇಜ್ ಓಪನ್ ಆಗುತ್ತೆ.
ಈಗ ನಾನಿಲ್ಲಿ ಲೊಕೇಶನ್ ತಿರುಮಲ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಕೊಟ್ಟಿದ ತಕ್ಷಣ ಇದು ಆಟೋಮೆಟಿಕ್ ನಂಗೆ ಬುಕಿಂಗ್ ಹಿಸ್ಟ್ರಿ ಪೇಜಿಗೆ ಕರ್ಕೊಂಡ್ ಬರುತ್ತೆ. ಇಲ್ಲಿ ನಾವು ಯಾವ ದರ್ಶನದ ಟಿಕೆಟ್ನ ಬುಕ್ ಮಾಡ್ಕೊಂಡಿದೀವಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನೀವು ಸ್ಪೆಷಲ್ ಎಂಟ್ರಿ ದರ್ಶನ್ ಮಾಡ್ಕೊಂಡಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನೀವೇನಾದ್ರೂ ಅರ್ಜಿತ ಸೇವೆಯನ್ನ ಬುಕ್ ಮಾಡ್ಕೊಂಡಿದ್ರೆ ಅರ್ಜಿತ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ನಿಮಗೆ ಬುಕ್ ಅಕೊಮಡೇಷನ್ ಇದು ಕರೆಕ್ಟ್ ಆಗಿ ಎನೇಬಲ್ ಆಗುತ್ತೆ. ನೀವು ಯಾವ ಡೇಟಿಗೆ ಬುಕ್ ಮಾಡ್ಕೊಂಡಿರ್ತೀರಲ್ಲ ಆಗ ಇದು ಎನೇಬಲ್ ಆಗುತ್ತೆ. ಇದು ಎನೇಬಲ್ ಆದ ತಕ್ಷಣ ಇದು ಮತ್ತೆ ನಮಗೆ ಅಕೊಮಡೇಷನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಈಗ ಸದ್ಯಕ್ಕೆ ಅದು ಎನೇಬಲ್ ಆಗಿಲ್ಲ, ಸೊ ಅಲ್ಲಿ ಕರ್ಕೊಂಡು ಹೋಗ್ತಿಲ್ಲ. ನಿಮಗೆ ಸೇಮ್ ಆಟೋಮೆಟಿಕ್ ಮತ್ತೆ ಇದೇ ಪೇಜಿಗೆ ಬರ್ತೀರಾ. ಇಲ್ಲಿ ನೀವು ಯಾವ ದರ್ಶನದ ಡೇಟು ಮತ್ತೆ ಅದರ ಹಿಂದಿನ ದಿನಕ್ಕೆ ನಿಮಗೆ ಅಕೊಮಡೇಷನ್ ಎನೇಬಲ್ ಆಗಿರುತ್ತೆ. ನೀವು ಚೆಕ್ ಇನ್ ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ ತಿರುಮಲದಲ್ಲಿ. ಅದೇ ನೀವು ಬರೀ ತಿರುಪತಿಯಲ್ಲಿ ಮಾಡ್ಕೋಬೇಕು ಅಂದ್ರೆ ಜಸ್ಟ್ ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಇದೇ ಪೇಜಲ್ಲಿ ಇರ್ತೀರಾ. ಈ ಪೇಜಲ್ಲಿ ನಮಗೆ ಮಾರ್ಚ್ ತಿಂಗಳ ಕಂಪ್ಲೀಟ್ ಕೋಟಾನ ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾರೆ. ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಇನ್ ಟೈಮ್ ಸ್ಲಾಟ್ ನಮ್ಗೆ 4 ಟೈಮ್ ಸ್ಲಾಟ್ ಇರುತ್ತೆ. ಸೊ ನೀವು ಯಾವ ಟೈಮ್ಗೆ ತಿರುಪತಿ ರೀಚ್ ಆಗ್ತೀರಾ ಆ ಒಂದು ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ ಆಫ್ ಪಿಲಿಗ್ರಿಮ್ಸ್ 4 ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಎಷ್ಟು ಜನ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು TTD ಅವರ ರೂಮ್ಸ್ ಅಲ್ಲಿ ನೀವು ಇಬ್ಬರಿಗೆ ಬುಕ್ ಮಾಡ್ಕೊಂಡಿದ್ರು ಕೂಡ ನೀವು ಆರಾಮಾಗಿ 5ರಿಂದ 6 ಜನ ಒಂದೇ ರೂಮಲ್ಲಿ ಇರ್ಬೋದಾಗಿರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ ಕ್ಯಾಟಗರಿ ರೂಮ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ಕಾಷನ್ ಡೆಪಾಸಿಟ್ ಕೂಡ ಆ್ಯಡ್ ಆಗುತ್ತೆ. ಮತ್ತೆ ನೀವು ಅಮೌಂಟ್ನ ಪೇ ಮಾಡಿದ್ರೆ ನಿಮ್ಮ ರೂಮ್ಸ್ ಕನ್ಫರ್ಮ್ ಆಗುತ್ತೆ. ಇದರಲ್ಲೂ ಕೂಡ ನಮಗೆ UPI ID, ನೆಟ್ ಬ್ಯಾಂಕಿಂಗ್ ಮತ್ತೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಕನ್ವೀನಿಯಂಟೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ರೂಮ್ಸ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.